ಸ್ಥಳೀಯ ಚುನಾವಣೆಗಳು ಇವತ್ತು ರಾಜಕೀಯ ಲೆಕ್ಕಾಚಾರದಲ್ಲಿ ಎಲ್ಲವನ್ನ ಹಿಂದಕ್ಕೆ ಹಾಕತಕ್ಕಂಥ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಆಗಬೇಕು, BBMP ಚುನಾವಣೆಗಳಾಗಬೇಕು, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳಾಗಬೇಕು, ಇನ್ನು 10 ದಿವಸದಲ್ಲಿ ಪಂಚಾಯತ್ ಚುನಾವಣೆಗಳು ರೆಡಿ ಆಗ್ತವೆ ಹೇಳಿದ್ರೆ ಈ ಎಲ್ಲ ಚುನಾವಣೆಗಳನ್ನು ಅಧಿಕಾರದ ಹಸ್ತಾಂತರದ ಗೊಂದಲಗಳಿರುವ ಕಾರಣಕ್ಕೋಸ್ಕರ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನತಕ್ಕಂಥ ಚರ್ಚೆಗಳು ಕಾಂಗ್ರೆಸ್ನ ಒಳಗೆ ಮತ್ತು ಸರ್ಕಾರದ ಒಳಗೆ ಇರೋದರಿಂದ, ಮುಂದಿನ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆಗಳು ನಿಧಾನ ಆಗಿರೋದ್ರಿಂದ, ಬಿಟ್ಟು ಕೊಟ್ಟರೆ ಏನು ಬಿಟ್ಟು ಕೊಡದೇ ಇದ್ರೆ ಏನು ಅನ್ನತಕ್ಕಂಥ ಚಿಂತನೆ ಇರೋದ್ರಿಂದ ಈ ಸರ್ಕಾರ ಎಷ್ಟು ದಿನ ಮುಂದಕ್ಕೆ ಹೋಗ್ತದೆ ಅನ್ನುವ ಭಯ ಇರೋದ್ರಿಂದ ಚುನಾವಣೆಗಳು ಮುಂದಕ್ಕೆ ಹೋಗ್ತವೆ. ವಿಜಯೇಂದ್ರ ಅವರನ್ನು ಘೋಷಣೆ ಮಾಡಿದ್ದು ನಮ್ಮ ರಾಷ್ಟ್ರೀಯ ನಾಯಕರು ಘೋಷಣೆ ಮಾಡಿದ ಮೇಲೆ ವಿಜಯೇಂದ್ರ ಎಲ್ರಿಗೂ ಅಧ್ಯಕ್ಷರು ಬಹಳ ಸಕ್ರಿಯವಾಗಿ ಕ್ರಿಯಾತ್ಮಕವಾಗಿ ಈ ರಾಜ್ಯವನ್ನು ಪಾರ್ಟಿಯನ್ನು ಮುನ್ನಡೆಸ್ತಾ ಇದ್ದಾರೆ. ಅತ್ಯುತ್ತಮವಾಗಿರ್ತಕ್ಕಂಥ ಪಾರ್ಟಿ ನಡೆಸ್ತಕ್ಕಂಥ ಕೆಲಸವನ್ನು ವಿಜಯೇಂದ್ರ ಮಾಡ್ತಾ ಇದ್ದಾರೆ. ಸಹಜವಾಗಿ ಯಾರು ಅಧ್ಯಕ್ಷರಾದಾಗಲೂ ಒಂದಷ್ಟು ವಿರೋಧಗಳು ಇರ್ತದೆ. ನಾನು ಅಧ್ಯಕ್ಷ ಆದಾಗ ಮರುದಿವಸ ಪತ್ರಿಕೆಗಳು ಬರೆದು ನಳಿನ್ ಕುಮಾರ್ ಮುಂದಿನ ವಾರ ಬದಲಾವಣೆ. ನಾನು 4 ವರ್ಷ 8 ತಿಂಗಳಿದ್ದೆ, ವಾರ ಬರೀತಾ ಇದ್ರು, ನಿಮ್ಮ ಪತ್ರಿಕೆಗಳಲ್ಲೇ ಬಂದಿದೆ ನಳಿನ್ ಕುಮಾರ್ ಬದಲಾವಣೆ. 4 ವರ್ಷ 8 ತಿಂಗಳು ನಾನೇ ಇದ್ದೆ. ಹಾಗಾಗಿ ಸಹಜ ಇದು ರಾಜಕಾರಣದಲ್ಲಿ ಸಹಜ. ಹಾಗಾಗಿ ವಿಜಯೇಂದ್ರ ಭಾಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಇಲ್ಲಿಯ ಸಂಸದರು ಅದ್ಭುತವಾಗಿರ್ತಕ್ಕಂಥ ಕ್ರಿಯಾಶೀಲವಾಗಿರ್ತಕ್ಕಂಥ ಚಟುವಟಿಕೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಹೊಸ ಯೋಜನೆಗಳನ್ನು ತರುವುದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಕಡೆಗೆ ವೇಗವನ್ನು ತಗೊಂಡು ಹೋಗತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ, ಚೆನ್ನಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ.